ಬಾರ್ ಓಪನ್ ಮಾಡದಂತೆ ನಾಗರಿಕರಿಂದ ಪ್ರತಿಭಟನೆ. ದೊಡ್ಡಬಿದರಕಲ್ಲು ವಾರ್ಡ್ನ ತಿಪ್ಪೇನಹಳ್ಳಿ ಮುಖ್ಯ ರಸ್ತೆಯ ಕಾಟಮರಾಯನಗುಡಿ ಸಮೀಪದ ಬೃಂದಾವನಗರ ಫೇಸ್ 2 ಬಡಾವಣೆಯ ಜನವಸತಿ ಪ್ರದೇಶದಲ್ಲಿ ಬಾರ್ ಓಪನ್ ಮಾಡುತ್ತಿರುವುದನ್ನು ವಿರೋಧಿಸಿ ಅಕ್ಕಪಕ್ಕದ ಬಡಾವಣೆಯ ನಾಗರಿಕರು, ಅಬಕಾರಿ ಅಧಿಕಾರಿಗಳು ಹಾಗೂ ಬಾರ್ ಮಾಲೀಕರ ವಿರುದ್ಧ ಪ್ರತಿಭಟನೆಯನ್ನು ನಡೆಸಿದರು. ಬಡಾವಣೆಯ ನಿವಾಸಿ ಶ್ಯಾಮಲಾ ಮಾತನಾಡಿ, ಬಾರ್ ಓಪನ್ ಆದರೆ ಪುಂಡರು, ಪೋಖರಿಗಳ ಹಾವಳಿ ಹೆಚ್ಚಾಗುತ್ತದೆ. ಇದರಿಂದ ಅಲ್ಲಿ ಓಡಾಡುವ ಹೆಣ್ಣು ಮಕ್ಕಳಿಗೆ ತೊಂದರೆಯಾಗುತ್ತದೆ. ನಾವು ಕಷ್ಟಪಟ್ಟು ಕೆಲಸ ಮುಗಿಸಿಕೊಂಡು ಮನೆಗೆ ಬಂದು ಆರಾಮದಾಯಕ ಜೀವನ ನಡೆಸಬೇಕು ಎಂದುಕೊಂಡರೆ ಬಾರ್ ಓಪನ್ ಮಾಡುವುದರಿಂದ ಜನರ ಜೀವನ ಹಾಳಾಗುತ್ತದೆ. ರಾತ್ರಿ ಹೊತ್ತು ಹೆಣ್ಣು ಮಕ್ಕಳು ಓಡಾಡದ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಬಾರ್ ಓಪನ್ ಮಾಡಲು ಬಿಡುವುದಿಲ್ಲ ಎಂದು ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಮಕ್ಕಳು ಮರಿ ಎಲ್ಲ ಓಡಾಡ್ತಾರೆ, ಅವೆಲ್ಲರೂ ತೊಂದರೆ ಆಗತ್ತೆ. ಇದು ಪೋಲಿ ಹುಡುಗರು ಎಲ್ಲ ತಿರುಗಾಡ್ತಾರೆ, ಹೆಣ್ಣು ಮಕ್ಕಳು ಎಲ್ಲ ತಿರುಗಾಡ್ತಾರೆ. ಅವರೆಲ್ಲ ಏನ್ ಮಾಡ್ಬೇಕು, ಓಟಿ ಮಾಡ್ಕೊಂಡ್ ಬರ್ತಾರೆ. ಓಟಿ ಮಾಡ್ಕೊಂಡ್ ಬಂದು 9 ಗಂಟೆಗೆ 8 ಗಂಟೆಗೆ ಬರ್ತಾರೆ. ಅವಾಗ ಏನಾರ ತೊಂದರೆ ಕೊಟ್ರೆ ಯಾರು ಜವಾಬ್ದಾರಿ? ಕುಡಿದ್ಬಿಟ್ಟು ಎಲ್ಲರೂ ಬಾರ್ ಮುಂದೆ ಕುಂತಿರ್ತಾರೆ. ನಾವು ಏನೋ ನಮ್ಮ ಗಂಡಸರು ಕೆಲಸ ಮಾಡ್ಕೊಂಡು ಬರ್ತಾರೆ ಅಂತ ನಾವು ಅಂದ್ಕೊಂತೀವಿ. ಈ ಕುಡ್ದು ಹಿಂಗ್ ಬಿದ್ದಿದ್ರೆ ಎಲ್ಲಂತ ಹೋಗೋಣ ನಾವು? ಇಲ್ಲಿ ಹತ್ರ ಐತೆ, ಇನ್ನೂ ಸಾಯ್ತಾರೆ, ತಿಂಗಳಿಗೊಂದು ಸಾಯ್ತಾರೆ. ಅವಾಗ ಏನ್ ಮಾಡ್ಬೇಕು? ಕೂಲಿ ಮಾಡ್ಕೊಂಡು ತಿಂತೀವಿ ಗಾರ್ಮೆಂಟ್ಸಿಗೆ. ನಾವು ಎಲ್ಲ ಹೋಗ್ಬೇಕು. ಅವಾಗ ಬಾರಿಗೆ ದುಡ್ಡು ಬರ್ಬೇಕಾ, ಕೂಲಿ ಮಾಡ್ಕೊಂಡು ತಿನ್ಬೇಕಾ ನಾವು? ಅದಕ್ಕೆ ಬಾರ್ ಬೇಡ ಅಷ್ಟೇ. ಇಷ್ಟಿನಿಂದ ಎಲ್ಲಾರ ಕುಟ್ಕೊಂಡು ಸಾಯಿರಿ, ತಿಪ್ಪನಹಳ್ಳಿಯಲ್ಲಿ ಮಾತ್ರ ಬೇಡ ಅಷ್ಟೇ. ಸರ್ಕಾರನೇ ಬಾರ್ನ ಜಾಸ್ತಿ ಮಾಡಿ ಎಲ್ಲಾರ ಹಾಳು ಮಾಡ್ಕೊಂಡ್ರೆ ಇಲ್ಲಿ ಮಾತ್ರ ಬೇಡ. ತಿಪ್ಪನಹಳ್ಳಿ ಮಾತ್ರ ಯಾವುದೇ ಕಾರಣದಲ್ಲೂ ಬೇಡ ಅಷ್ಟೇ. ನಾವ್ ಎಲ್ಲ ಹೋಗ್ಬೇಕು ಹೇಳು? ನಾವು ಕೂಲಿ ಮಾಡ್ಕೊಂತಿದ್ದೀವಿ, ಬಾಡಿಗೆ ಮನೆಗೆ ಇದ್ದೀವಿ. ನಾವು ಎಲ್ಲ ಹೋಗ್ಬೇಕು, ಏನ್ ಮಾಡ್ಬೇಕು ನಾವು ಅಷ್ಟೇ. ತಿಪ್ಪನಹಳ್ಳಿ ಮಾತ್ರ ಬೇಡ ಯಾವುದೇ ಕಾರಣದಲ್ಲೂ. ಸ್ಥಳೀಯರಾದ ಟ್ರಾವೆಲ್ಸ್ ಮಂಜುನಾಥ್ ಮಾತನಾಡಿ, ಅಧಿಕಾರಿಗಳಿಗೆ ದುಡ್ಡು ಕೊಟ್ಟರೆ ಸಾಕು, ಕಾನೂನು ಉಲ್ಲಂಘಿಸಿ ಕೆಲಸವನ್ನ ಮಾಡುತ್ತಾರೆ. ಬಾರ್ ಓಪನ್ ಮಾಡದಂತೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು ಅವರು ತಮ್ಮ ಮಾತು ಕೇಳಲು ಸಿದ್ಧರಿಲ್ಲ. ನಮಗೆ ಅಬಕಾರಿ ನಿಯಮದಲ್ಲಿ ಬಾರ್ ಓಪನ್ ಮಾಡಲು ಅವಕಾಶವಿದೆ ಎಂದು ಹೇಳಿ ಜಾರಿಕೊಳ್ಳುತ್ತಾರೆ. ಜೊತೆಗೆ ಈ ಕಟ್ಟಡ ನಿರ್ಮಾಣ ಕೂಡ ಅನಧಿಕೃತವಾಗಿದೆ ಹಾಗೂ ಕಟ್ಟಡವು ಹೈ ಟೆನ್ಷನ್ ಲೈನ್ ಪಕ್ಕದಲ್ಲೇ ಇದ್ದು ಬಫರ್ ಝೋನ್ನಲ್ಲಿ ಯಾವುದೇ ಬಾರ್ ಓಪನ್ ಮಾಡಲು ಅವಕಾಶವಿಲ್ಲದಿದ್ರೂ ಕೂಡ ಅಧಿಕಾರಿಗಳು ಶಾಮೀಲಾಗಿ ಬಾರ್ ಓಪನ್ ಮಾಡಲು ಅವಕಾಶ ಕೊಟ್ಟಿದ್ದಾರೆ. ಜೊತೆಗೆ ಪಾರ್ಕಿಂಗಿಗೆ ಅವಕಾಶ ಕಲ್ಪಿಸಲಾಗಿದೆ ಎಂದು ಸುಳ್ಳು ಮಾಹಿತಿ ನೀಡಿ ದಾರಿ ತಪ್ಪಿಸುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡುತ್ತಿದ್ದಾರೆ ಎಂದು ಆರೋಪಿಸಿದ್ರು. ಸರ್, ಈಗ ಈ ಅಧಿಕಾರಿಗಳ ಧೋರಣೆ ಹೇಗಿದೆ ಅಂದರೆ, ಅವ್ರು ದುಡ್ಡು ಕೊಟ್ಟರೆ ಸರ್ಕಾರದ ಜಾಗನೂ ಬರ್ಕೊಡ್ತಾರೆ. ಕಾನೂನನ್ನ ಏನು ಸರ್ಕಾರ ಕಾನೂನನ್ನ ಮಾಡಿರ್ತಿದೆ, ಆ ಕಾನೂನನ್ನ ರಕ್ಷಣೆ ಮಾಡಬೇಕಾಗಿರೋದು, ಪಾಲನೆ ಮಾಡಬೇಕಾಗಿರೋದು ಅಧಿಕಾರಿಗಳ ಕರ್ತವ್ಯ. ಅವರಿರೋದೇ ಕಾನೂನನ್ನ ಉಲ್ಲಂಘನೆ ಮಾಡಿ ಬೇಕಾಬಿಟ್ಟು ಯಾರಿಗೇನು ಸಹಾಯ ಮಾಡ್ಬೋದು ಅಂತೇಳಿ ದುಡ್ಡು ಕೊಟ್ಟರೆ ಏನು ಬೇಕಾದ್ರೂ ಮಾಡೋವಂಥ ಪರಿಸ್ಥಿತಿ ಬಂದೈತೆ. ಈಗಾಗಲೇ ಈ ಪಕ್ಕದ ಏನು ನೀವು ಬಾರ್ ನೋಡ್ತಾ ಇದ್ದೀರಲ್ಲ, ಈ ಪಕ್ಕದ ಮನೆಯವರು ಕಳೆದ 2 ವರ್ಷದಿಂದ ಸತತವಾಗಿ ಸಂಬಂಧಪಟ್ಟ ಎಲ್ಲ ಇಲಾಖೆಗೂ ಅವರು ಅರ್ಜಿ ಕೊಟ್ಟಿದ್ದಾರೆ. ಆದರೆ ಯಾವುದೇ ಪ್ರಯೋಜನ ಆಗಿಲ್ಲ. ಈ ಅಕ್ಕಪಕ್ಕದ ಬಡಾವಣೆ ಈ ಗ್ರಾಮದ ನಿವಾಸಿಗಳೆಲ್ಲ ಸೇರಿ ಸಂಬಂಧಪಟ್ಟ BBMP ಅವ್ರಿಗೆ, ಅಬಕಾರಿ ಅವ್ರಿಗೆ, ಪ್ರತಿಯೊಬ್ಬರಿಗೂ ಅರ್ಜಿ ಕೊಟ್ಟು ಇಲ್ಲಿ ಕಾನೂನನ್ನ ಉಲ್ಲಂಘನೆ ಮಾಡಿ ಇದನ್ನು ಮಾಡ್ತಾಯಿದ್ದಾರೆ. ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅಂದರೆ ನಾವು ಏನು ಹೇಳ್ತೀವಿ ಅದನ್ನು ಕೇಳಿಸ್ಕೊಳಕ್ಕೆ ಅವ್ರು ರೆಡಿನೇ ಇಲ್ಲ. ನಾವು ನಿನ್ನೆ ದಿವಸ ಒಬ್ಬರು ಅಬಕಾರಿ ಉಪಾಯುಕ್ತರನ್ನ ಭೇಟಿ ಮಾಡಿದ್ವಿ. ಅವ್ರು ಏನು ಹೇಳ್ತಾರೆ, ನಮ್ಮ ಸಮಸ್ಯೆನ ಕೇಳೋಕ್ಕೆ ರೆಡಿ ಇಲ್ಲ. 1967 ಅಬಕಾರಿ ರೂಲ್ 5 ನಮಗೆ ಕಾನೂನಲ್ಲಿ ಮಾಡೋಕ್ಕೆ ಅವಕಾಶ ಐತೆ. ಇಲ್ಲಿ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಕೊಡಬಾರ್ದು ಅಂತ ಕಾನೂನೆಲ್ಲೂ ಹೇಳಲ್ಲ. ಹಂಗಾಗಿ ನಿಮ್ಮ ಅರ್ಜಿನ ಮುಕ್ತಾಯ ಮಾಡಿದ್ದೀವಿ ಅಂತ ನಮಗೊಂದು ಎಂಡರ್ಸ್ಮೆಂಟ್ ಕೊಟ್ಟಿದ್ರು. ನಾವು ಹೋಗಿ ಅಲ್ಲಿ ಎನ್ಕ್ವೈರಿ ಮಾಡಿ ನೋಡ್ರಿ, ಇದು BBMP ಲಿಮಿಟ್ಸಲ್ಲಿದೆ. ಅನ್ನತ ರೈಸ್ ಕನ್ಸ್ಟ್ರಕ್ಷನು ತಾವು ನೋಡ್ಬೋದ ಮೇಲೆ 4 ಫ್ಲೋರ್ ಇದೆ. ಏಪ್ರಿಲ್ 4, 2025 ಆದಮೇಲೆ BBMPಗೆ ಏನು ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಬಂತು, ಅದಾದಮೇಲೆ ಬೆಸ್ಕಾಮಿಂದ ಯಾವುದೇ ಕನೆಕ್ಷನ್ ಕೊಡ್ತಾಯಿಲ್ಲ. ಆದರೆ ಇಲ್ಲಿ ಇವ್ರು ಗೋಲ್ಮಾಲ್ ಮಾಡಿ ಬೆಸ್ಕಾಮ್ ಅಧಿಕಾರಿಗಳು ಶಾಮೀಲಾಗಿ ಇದಕ್ಕೆ ಕರೆಂಟ್ ಕನೆಕ್ಷನ್ ಕೊಟ್ಟಿದ್ದಾರೆ. ಇನ್ನೂ ಇಲ್ಲಿ ಕಮರ್ಷಿಯಲ್ ಕನ್ವರ್ಷನ್ ಆಗಿರಬೇಕು. ಕಮರ್ಷಿಯಲ್ ಕನ್ವರ್ಷನ್ ಆಗಿಲ್ಲ, ಪ್ಲ್ಯಾನ್ ಸ್ಯಾಂಕ್ಷನ್ ಆಗಿಲ್ಲ.
ಪ್ಲ್ಯಾನ್ ಸ್ಯಾಂಕ್ಷನ್ ಪ್ರಕಾರ ಬಿಲ್ಡಿಂಗ್ ಕಟ್ಟಿಲ್ಲ, ಅನ್ಅಥರೈಸ್ಡ್ ಕನ್ಸ್ಟ್ರಕ್ಷನ್ನು. BBMP ಅದ್ರ ವಿರುದ್ಧ ಅರ್ಜಿ ಕೊಟ್ಟಿದ್ದೀವಿ, ಯಾವುದೇ ಪ್ರಯೋಜನ ಆಗಿಲ್ಲ. ನೋಡ್ತಾ ಇರ್ಬೋದು, ಏನು ಇಲ್ಲಿ ನೋಡಿ ಹೈ ಟೆನ್ಷನ್ ಇದೆ. ಈ ಹೈ ಟೆನ್ಷನ್ ಹತ್ರ ಬಫರ್ ಅಂತ ಬರುತ್ತೆ. ಈ ಬಫರ್ ಝೋನ್ನ ವ್ಯಾಪ್ತಿಲಿ ಕನಿಷ್ಠ ಪಕ್ಷ 45 ಅಡಿ ಕನ್ಸ್ಟ್ರಕ್ಷನ್ ಮಾಡೋಂಗೇ ಇಲ್ಲ, ಕಟ್ಟಡ ಕಟ್ಟಂಗೆ ಇಲ್ಲ. ಇನ್ನೂ ಇಲ್ಲ ಒಂದು ಸ್ವಲ್ಪ ಜಾಗ ಬಿಡ್ರಿ. ಏನು ನಿಮಗೆ ಬಿಲ್ಡಿಂಗ್ ಕಾಣಿಸ್ತಾ ಇದೆ, ಆ ಬಿಲ್ಡಿಂಗಲ್ಲಿ ನಿಮ್ಗೆಲ್ಲರೂ ಪಾರ್ಕಿಂಗ್ ಕಾಣ್ತಾ ಇದ್ರೆ ಹುಡ್ಕೊಂಡು ಕೊಡಬೇಕು. ಆ ಅಧಿಕಾರಿ ಹೇಳ್ತಾರೆ ಆ ಬಿಲ್ಡಿಂಗಲ್ಲಿ 10 ಅಡಿಗೆ 23 ಅಡಿಗಳು ಪಾರ್ಕಿಂಗ್ ಕಾಣ್ತಾ ಇದೆ ಅಂತ ಹೇಳ್ತಾರೆ. ಒಂಚೂರು ಜಾಗ ಬಿಡ್ರಿ. ನಿಮ್ಗೇನಾದರೂ ಅಧಿಕಾರಿಗಳು ಬಂದು ನಮಗೆ ತೋರಿಸ್ಬೇಕು, ಅಥವಾ ಮಾಧ್ಯಮದವ್ರಿಗೆ ಏನಾರು ಕಂಡ್ರೆ ಮಾಧ್ಯಮದವ್ರು ವರದಿ ಮಾಡಬೇಕು ಅಂತ ಕೇಳ್ಕೊಂಡಿವಿ. 10 ಅಡಿಗೆ 23 ಅಡಿ ಪಾರ್ಕಿಂಗ್ ಬಿಟ್ಟಿದಾರಂತೆ. ಇಲ್ಲಿ ಪಾರ್ಕಿಂಗ್ ಏನಾದ್ರು ಕಳೆದೋಗಿದ್ರೆ ಹುಡ್ಕೊಂಡು ಕೊಡಬೇಕು. ಮತ್ತು ಬಿಲ್ಡಿಂಗ್ ಮುಂದೆಗಡೆ ಪಾರ್ಕಿಂಗ್ ಇದೆ ಅಂತೇಳಿ ಸುಳ್ಳು ಮಾಹಿತಿ ಕೊಡ್ತಾರೆ. ನಾವು ಇದನ್ನು ಪ್ರಶ್ನೆ ಮಾಡಿದ್ರೆ ಅವರು ರೂಲ್ 7 ಅಬಕಾರಿ ನಿಯಮಗಳಲ್ಲಿ ಕೊಡೋಕೆ ಅವಕಾಶ ಇದೆ, ಕೊಡ್ತೀವಿ ಅಂತ ಹೇಳ್ತಾರೆ. ಅಂತಿಮವಾಗಿ ನಾವಂತೂ ಇದನ್ನು ಮಾಡೋಕ್ಕೆ ಬಿಡಲ್ಲ, ನ್ಯಾಯಾಲಯದಲ್ಲಾದರೂ ಹೋರಾಟ ಮಾಡಿ ಇದನ್ನು ನಿಲ್ಲಿಸ್ತೀವಿ. ಸ್ಥಳೀಯ ನಿವಾಸಿ ನಟರಾಜ್ ಮಾತನಾಡಿ, ಹಣ ಮಾಡಲಿಕ್ಕೆ ಬೇಕಾದಷ್ಟು ಅವಕಾಶಗಳಿದ್ರೂ ಕೂಡ ಬಾರ್ನಿಂದ ಸಂಪಾದನೆ ಮಾಡಿ ನಾಗರಿಕರಿಗೆ ತೊಂದರೆ ಕೊಡುವ ಉದ್ದೇಶದ ಮನಸ್ಥಿತಿ ಹೊಂದಿರುವ ಮಾಲೀಕರು ಹಾಗೂ ಈ ಅಕ್ರಮದ ಪಾಲುದಾರರಾಗಿರುವ ಅಬಕಾರಿಗಳ ಕುತಂತ್ರ ಕೆಲಸಕ್ಕೆ ನಾವು ಅವಕಾಶ ನೀಡುವುದಿಲ್ಲ. ಕಟ್ಟಡದ ಸಮೀಪದಲ್ಲಿ ಇತಿಹಾಸ ಪ್ರಸಿದ್ಧ ಕಾಟಮರಾಯನ ಗುಡಿ ಇದ್ದರೂ ಲಂಚ ತೆಗೆದುಕೊಂಡು ಅಧಿಕಾರಿಗಳು ಬಾರ್ಗೆ ಲೈಸೆನ್ಸ್ ಕೊಟ್ಟಿದ್ದಾರೆ. ಈ ಕೂಡಲೇ ಬಾರ್ ಲೈಸೆನ್ಸ್ ರದ್ದು ಮಾಡದಿದ್ರೆ ಮುಂದಿನ ಪರಿಣಾಮವನ್ನ ಅಧಿಕಾರಿಗಳು ಹಾಗೂ ಬಾರ್ ಓಪನ್ ಮಾಡುತ್ತಿರುವವರು ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಕೆಯನ್ನ ನೀಡಿದ್ರು. ಇಲ್ಲಿ ಬಾರ್ ಕೇಳ್ಕೊಂಡಿದ್ದವ್ರು ಯಾರು? ಮೊದಲನೇ ಪ್ರಶ್ನೆ. ಅವ್ರು ಹಣ ಮಾಡಲಿಕ್ಕೆ ಮತ್ತೆ ಮತ್ತೊಂದು ಮಾಡಲಿಕ್ಕೆ ಅವರೇನು ಬಾರ್ ಸಹಜವಾಗಿ ಮಾಡ್ಕೊತಾರಿಲ್ಲ ಅಂತಲ್ಲ. ಈ ಕಡೆಗೆ ಹೋದರೆ ಒಂದು 25,000 ಮನೆಗಳವೆ. 25,000 ಮನೆ, ಎಲ್ಲ ಅಫಿಷಿಯಲ್ಸ್ ಮನೆಗಳು. ಆ 25,000 ಮನೆಗಳಿಗೆ ಹೋಗ್ಬೇಕು ಅಂತಂದರೆ ಇದೇ ರೋಡಿಂದ ಹೋಗ್ಬೇಕು ಪ್ರತಿಯೊಬ್ಬರು. ನಾಡ್ದು ಇಲ್ಲಿ ಬಾರ್ ಮಾಡಿದ್ರೆ ಇಲ್ಲೇ ಉಚ್ಚೆ ಹೋಯ್ತಾರೆ, ಮತ್ತೊಂದು ಮಾಡ್ತಾರೆ. ಹೆಣ್ಮಕ್ಳುಗಳು, ಸ್ತ್ರೀಯರು ಭಾಳ ಹೆಚ್ಚಿಗೆ ಜನ ಓಡಾಡ್ತಕ್ಕಂಥ ಪ್ರದೇಶ ಇದು. ದಯಮಾಡಿ ಹೇಳ್ತೀನಿ, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರೇ ಆಗಿರ್ಬೋದು, ದಯಮಾಡಿ ಅವ್ರ ಕೈ ಮುಗಿದು ಕಾಲು ಬುದ್ದು ಬೀಳ್ಕೊಡ್ತೀನಿ. ದಯಮಾಡಿ ಈ ಭಾಗದಲ್ಲಂತೂ ಯಾವುದೇ ಕಾರಣಕ್ಕೂ ಅವ್ರು ಬಾರ್ ಮಾಡೋದು ಬೇಡ. ಬಾರ್ ಮಾಡ್ತೀವಿ ಅಂತ ಬಂದರೆ ನಾವು ಅದನ್ನು ತೆಗ್ಸೋತಕ್ಕ ನಾವು ಬಿಡೋದೇ ಇಲ್ಲ. ಇದೆಲ್ಲ ಉಗ್ರ ಹೋರಾಟ ನಡೆಸ್ತೀವಿ ನಾವು. ಅಷ್ಟು ಸುಲಭವಾಗಿ ಮಾಡಲ್ಲ ನಾವು, ಭಾಳಷ್ಟು ದೊಡ್ಡ ಉಗ್ರವಾಗಿ ಮಾಡ್ತೀವಿ. ದಯಮಾಡಿ ಇದನ್ನು ಯಾರು ಖಂಡಿತವಾಗ್ಲೂ ನೀವು ಇದಕ್ಕೆ ಹೊಣೆ ಆಗಿ ನೀವು ಇದು ಬಾರ್ನ ಮಾಡ್ಕೆ ಲೈಸೆನ್ಸ್ ಕೊಟ್ಟಿದ್ದೀರಾ, ದಯಮಾಡಿ ಅದನ್ನ ಹೇಳ್ತಾ ಇದ್ದೀನಿ. ದಯಮಾಡಿ ಈ ಕೂಡಲೇ ಈ ಕ್ಷಣಕ್ಕೇನೆ ದಯಮಾಡಿ ಅದನ್ನು ರದ್ದುಗೊಳಿಸಿ ಇದನ್ನೇನಾದರೂ ಬೇರೆ ಥರ ವ್ಯವಸ್ಥೆ ಮಾಡ್ಕೊಳ್ಳಿ. ಈ ಸಂದರ್ಭದಲ್ಲಿ ಬಡಾವಣೆಯ ನಿವಾಸಿಗಳಾದ ವಾಸು, ವಿಜಯ್ ಕುಮಾರ್, ಮಹೇಶ್ ಕುಮಾರ್, ಶ್ರೀನಿವಾಸ್ ಮೂರ್ತಿ, ನಟರಾಜ್, ವೆಂಕಟಾಚಲ, ಗಜೇಂದ್ರ, ಚಂದ್ರಣ್ಣ, ಕುಮಾರ್, ಜಗದೀಶ್, ಸುರೇಶ್, ಬಿ ಮಂಜುನಾಥ್, ಲೋಕೇಶ್, ದಿಗ್ವಿಜಯ ಸಿಂಗ್, ಟಿಎನ್ ನಾಗರಾಜ್ ಸೇರಿದಂತೆ ತಿಪ್ಪೇನಹಳ್ಳಿಯ ಬಡಾವಣೆಯ ನಿವಾಸಿಗಳು, ಸ್ಥಳೀಯರು ಉಪಸ್ಥಿತರಿದ್ದು ಅಧಿಕಾರಿಗಳ ವಿರುದ್ಧ ಪ್ರತಿಭಟಿಸಿದರು.